ಕಾವೇರಿ ನೀರು ನಿರ್ವಹಣಾ ಮಂಡಳಿಯ ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು. ರಾಜ್ಯದ ರೈತರ ಹಿತವನ್ನು ಕಾಪಾಡತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ. ಕಾವೇರಿ ಕೊಳ್ಳದ ಮರಣ ಶಾಸನವನ್ನ ಸರ್ಕಾರ CWCRC ಮುಖಾಂತರ ಬರೀತಾ ಇದೆ. ತಕ್ಷಣ ಸರ್ಕಾರ ಎಚ್ಚೆತ್ತುಕೊಂಡು DK ಶಿವಕುಮಾರ್ ಅವರೇ ಯಾವುದೇ ಕಾರಣಕ್ಕೂ ಒಂದು ತೊಟ್ಟು ನೀರು ಬಿಡಲ್ಲ, ನಮ್ಮ ರಕ್ತ ಕೊಟ್ಟೆವು ನೀರು ಬಿಡಲ್ಲ. ಯಾಕೆ ಅಂತ ಹೇಳಿದ್ರೆ ಇವತ್ತು ಪರಿಸ್ಥಿತಿ ಬರಗಾಲ ಇದೆ. ಕೇಂದ್ರ ಸರ್ಕಾರವೇ ಮೋದಿನಿ ಹೇಳಿದ್ದಾರೆ ನೀರಿಲ್ಲ ಬರ ಇದೆ ಅಂತ ಹೇಳಿ. ಅಂಥದ್ರಲ್ಲಿ ಅವಿವೇಕಗಳು ಮಾಡ್ತಕ್ಕಂಥದ್ದು ಸರಿಯಲ್ಲ. ತಕ್ಷಣ ಸರ್ಕಾರ ಎಚ್ಚೆತ್ತುಕೊಂಡು ಒಂದು ಅಡಿ ನೀರನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಆಗಬಾರ್ದು. ಯಾಕೆ ಅಂತ ಹೇಳಿದ್ರೆ ಇವತ್ತು ಪರಿಸ್ಥಿತಿ ಭೀಕರವಾಗಿದೆ. ರಸ್ತೆಗೆ ಬಂದಿದ್ದೇವೆ. ಇವತ್ತು ಏನಾದ್ರೂ ಸರ್ಕಾರ ನೀರ್ಗಂಟಿ ಕೆಲಸ ಮಾಡಿ DK ಶಿವಕುಮಾರ್ ತಮಿಳುನಾಡಿನ ವಿಜಯ್ಗೆ ಮನಸೊತ್ತು ನೀರ್ಗಂಟಿ ಕೆಲಸ ಮಾಡಿದ್ರೆ ನಿನ್ನನ್ನ ಕುರ್ಚಿಯಿಂದ ಕಿತ್ತು ಮೂರನೇ ಮಾಡಿ ಇರ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ. ನೀನು ಮುಂದೆ ಮೈಸೂರಿಗೆ ಕಾಲಿಟ್ರೆ ನಿನಗೆ ಕಪ್ಪು ಮಸಿ ಬೆಳೀತಕ್ಕಂಥ ಕೆಲಸ ಮಾಡಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಅಷ್ಟು ಆಕ್ರೋಶ ಇದೆ. ಇವತ್ತು ನಮಗೆ ಕುಡಿಯೋ ನೀರಿಲ್ಲ. ಕಳೆದ ಸಾರಿ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ, ಅದು ಮರುಕಳಿಸ್ತದೆ. ಇಲ್ಲ ಅಂತ ಹೇಳಿದ್ರೆ ಇವತ್ತು ಎಚ್ಚರಿಕೆ ಕೊಟ್ಟಿದ್ದೇವೆ. ತಕ್ಷಣ ಸರ್ಕಾರ ಎಚ್ಚೆತ್ತುಕೊಂಡು ಈ ನೀರನ್ನು ಬಿಡಬಾರ್ದು. CWRC ಏನು ಕೊಟ್ಟಿದೆ ತೀರ್ಪೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ವಿಜಯ್ ಜೊತೆಗೆ ಮಾತುಕತೆ ಬೇಕಾಗಿಲ್ಲ, ನೀರು ಕೊಡಲ್ಲ ಅಂತ ಹೇಳ್ಬೇಕು. ಯಾವುದೇ ಕಾರಣಕ್ಕೂ ಅವನ ಜೊತೆ ಯಾವ ಮಾತು ಯಾಕೆ ಮಾತಾಡ್ತಾನೆ ಶಿವಕುಮಾರ್? ವಿಜಯ್ ಜೊತೆ ಮಾತನಾಡಲಿಕ್ಕೆ ಯಾರು ಅಧಿಕಾರ ಕೊಡ್ತಾ ಇದ್ದಾರೆ? ಮೊದಲು ಶಾಂತಿಯುತವಾಗಿದ್ರೆ ಮಾತಾಡ್ಲಿ. ಇವತ್ತು ನೀರು ಬೇಕು ಅಂತೇಳಿ ಖ್ಯಾತೆ ತೆಗೆದಿರೋ ಜೊತೆ ಯಾಕೆ ಮಾತು? ಇವತ್ತು ಕಷ್ಟದಲ್ಲಿರ್ತಕ್ಕಂಥ ಹಾಕಬೇಕು. ಸಂಕಷ್ಟದ ಪರಿಸ್ಥಿತಿ ಇದು. ಕರ್ನಾಟಕದ ಸಂಕಷ್ಟದ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಒತ್ತಾಯ. ಏನಾರ ನೀರ ಬಿಡದೆ ಆದ್ರೆ ನಾವು KRSಗೆ ಮುತ್ತಿಗೆ ಹಾಕ್ತೀವಿ. ನಮ್ಮ ನಾರಾಯಣಗೌಡ ನೇತೃತ್ವದಲ್ಲಿ ಮುತ್ತಿಗೆ ಹಾಕ್ತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ.